ಹಲೋ ಎವ್ರಿವಾನ್, ನಾನ್ ಸುಷ್ಮಾ. ವೆಜ್ ವಂಡರ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ನಿಮ್ಗೆಲ್ಲ ಗೊತ್ತೇ ಇದೆ ಅಲ್ವಾ ಈಗಿನ ಪರಿಸ್ಥಿತಿ ಹೇಗಿದೆ. ಇರಾನ್ ಮತ್ತೆ ಅಮೆರಿಕ ವಾರ್ ನಡೀತಾ ಇದೆ. ಸೊ ನಮ್ಗೆಲ್ರಿಗೂ ಊಟ ಮಾಡೋದಂತೂ ಮಾಡ್ಲೇಬೇಕು. ಬಟ್ ಅದಕ್ಕೆ ಆಯಿಲ್ ಮತ್ತೆ ಇದ್ರದ್ದು ಗ್ಯಾಸ್ ಇದೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ ಈಗ ಅಲ್ವಾ. ಸೊ ಗ್ಯಾಸ್ ಇಲ್ಲದೆ ನಮ್ಗೆ ನಡೆಯೋದೇ ಇಲ್ಲ. ಪ್ರತಿದಿನ ಅಡಿಗೆ ಮಾಡ್ಬೇಕು, ಊಟ ಮಾಡ್ಲೇಬೇಕು ನಾವು. ಸೊ ಅದಕ್ಕೋಸ್ಕರ ಗ್ಯಾಸ್ಗೆ ಅಲ್ಟರ್ನೇಟಿವ್ ಆಗಿ ನಾವು ಏನ್ ಮಾಡ್ಬೋದು ಹೇಳೋದನ್ನ ಇವತ್ತು ನಾನು ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಅಂದ್ರೆ ಇವತ್ತು ಒಂದು ವಿ-ಗಾರ್ಡ್ದು ಇಂಡಕ್ಷನ್ ಕುಕ್ ಟಾಪ್ ಅನ್ನ ನಾನು ತಗೊಂಡ್ ಬಂದಿದ್ದೀನಿ. ಇದನ್ನ ನಾವೀಗ ಅನ್ಬಾಕ್ಸ್ ಮಾಡ್ತಾ ಹೇಗ್ ವರ್ಕ್ ಆಗುತ್ತೆ ಏನು ಹೇಳೋದನ್ನೆಲ್ಲ ಕಂಪ್ಲೀಟ್ ಆಗಿ ನೋಡ್ಕೊಳ್ಳೋಣ ಫ್ರೆಂಡ್ಸ್. ಎಷ್ಟೋ ಜನರಿಗೆ ಗೊತ್ತಿರಲ್ಲ ಅಲ್ವಾ ಇಂಡಕ್ಷನ್ ಹೇಗ್ ಯೂಸ್ ಮಾಡ್ಬೇಕು ಏನು ಹೇಳೋದೆಲ್ಲ. ಸೊ ಈ ವಿಡಿಯೋನ ನೀವು ನೋಡ್ಕೊಂಡ್ರೆ ಕಂಪ್ಲೀಟ್ ಆಗಿ ಕಲ್ತ್ಕೊಳ್ಬಹುದು. ಒಂದು ವಾರಂಟಿ ಕಾರ್ಡ್ ಕೂಡ ಬಂದಿರುತ್ತೆ ಫ್ರೆಂಡ್ಸ್. 1 year ವಾರಂಟಿ ಇರುತ್ತೆ. ಮತ್ತೆ ಹೇಗೆ ಯೂಸ್ ಮಾಡಬೇಕು ಹೇಳೋದೆಲ್ಲ ಫುಲ್ ಇನ್ಸ್ಟ್ರಕ್ಷನ್ ಕೂಡ ಇರುತ್ತೆ ಇದರಲ್ಲಿ. ಬಟ್ ನಾವು ಮಾಡಿ ನೋಡಿದಾಗ್ಲೇನೆ ನಮ್ಗೆ ಕೆಲವಷ್ಟು ಅನುಭವಕ್ಕೆ ಬರುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಮತ್ತೆ ನೋಡಿ, ಈ ತರ ಇಲ್ಲಿ ಮೇಲ್ಗಡೆ ಸರ್ಫೇಸ್ ಅಲ್ಲಿ ಒಂದು ಸರ್ಕಲ್ ಅನ್ನ ಕೊಟ್ಟಿರುತ್ತಾರೆ ಅಲ್ವಾ. ಸೊ ಇದ್ರ ಒಳಗಡೆ ಮಾತ್ರನೇ ಹೀಟ್ ಆಗತ್ತೆ. ಈ ಸೈಡ್ ಎಲ್ಲ ಏನಿರುತ್ತೆ ಅಲ್ವಾ ಅಲ್ಲಿ ಹೀಟ್ ಆಗಲ್ಲ. ನಾವು ಪಾತ್ರೆನ ಇಡುವಾಗ ಈ ಸರ್ಕಲ್ ಅನ್ನ ನೋಡ್ಕೊಂಡು ಪಾತ್ರೆಗಳನ್ನ ಇಡ್ಬೇಕಾಗತ್ತೆ. ಆಕ್ಚುಲಿ ಫ್ರೆಂಡ್ಸ್, ಇದು ಟಚ್ ಎನೇಬಲ್ ಕುಕ್ ಟಾಪ್ ಇದೆ. ಮತ್ತೆ ಏನಂದ್ರೆ ಇದು ಕ್ಲೀನಿಂಗ್ ಎಲ್ಲ ಹೇಗ್ ಮಾಡ್ಬೇಕು ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ. ಫಸ್ಟ್ ಏನೇನೆಲ್ಲ ಆಪ್ಷನ್ಸ್ ಇದೆ ಹೇಳೋದನ್ನ ನೋಡ್ಕೊಳ್ಳೋಣ. ಇಲ್ಲಿ ನೋಡಿ ಫ್ರೆಂಡ್ಸ್, ಆನ್ ಅಂಡ್ ಆಫ್ ಬಟನ್ ಇದೆ. ಹಾಗೆ ಮೆನು ಕೊಟ್ಟಿದ್ದಾರೆ. ಸೊ ಯಾವ್ದ್ಯಾವ್ದು ನಾವು ಮಾಡ್ತಾ ಇದೀವಿ ಆ ಮೆನುನ ಚೂಸ್ ಮಾಡ್ಕೊಳ್ಬಹುದು. ಹಾಗೆ ಅಪ್ ಮತ್ತೆ ಡೌನ್, ಅಂದ್ರೆ ನಮ್ಗೆ ಹೀಟ್ ಅಪ್ ಬೇಕಂದ್ರೆ ಅಪ್ ಮಾಡ್ಕೊಳ್ಬಹುದು, ಮತ್ತೆ ಡೌನ್ ಬೇಕು ಅಂದ್ರೆ ಡೌನ್ ಮಾಡ್ಕೊಳ್ಬಹುದು. ಹಾಗೆ ಟೈಮ್ ಕೂಡ ನೀವು ಸೆಟ್ ಮಾಡ್ಕೊಳ್ಬಹುದು. ಈ ಆಪ್ಷನ್ ಅಂದ್ರೆ ನಾವು ಬೇರೆ ಏನೋ ನಮ್ಗೆ ಕೆಲಸಗಳಿತ್ತು, ಸೊ ನಮ್ಗೆ ಅಲ್ಲಿ ಅಡಿಗೆ ಮನೆಯಲ್ಲೇ ಇರಕ್ಕಾಗಲ್ಲ ಅಂತ ಟೈಮ್ ನಲ್ಲಿ ನೀವು ಈ ತರ ಟೈಮ್ ಅನ್ನ ಸೆಟ್ ಮಾಡ್ಕೊಂಡು ಮಾಡ್ಬೋದು. ತುಂಬಾ ಯೂಸ್ ಆಗುತ್ತೆ, ಯಾಕಂದ್ರೆ ನಾವು ಅಲ್ಲೇ ಇರ್ಬೇಕಂತ ಇರಲ್ಲ ಅಲ್ವಾ. ಸೊ ಆ ಟೈಮ್ ಆದ ತಕ್ಷಣ ಅದು ಆಫ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಮ್ಯಾನ್ಯಲ್ ಇರುತ್ತೆ ಫ್ರೆಂಡ್ಸ್. ಮ್ಯಾನ್ಯಲ್ದಲ್ಲಿ ನೀವು ಎಷ್ಟು ಟೈಮ್ ಬೇಕು ಅಂತ ಅಷ್ಟಾಗಿ ನೀವೇ ಸೆಟ್ ಮಾಡ್ಕೊಳ್ಬಹುದು. ಯಾವ ಟೈಮ್ಗೆ ಒಂದು 10 ನಿಮಿಷ ಇಡ್ತೀರಾ ಅಥವಾ 5 ನಿಮಿಷ ಇಡ್ತೀರಾ ಅಂತ ಆ ತರ ಸೆಟ್ ಮಾಡ್ಕೊಳ್ಬಹುದು. ಮತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಮಿಲ್ಕ್ ಇದೆ. ಮಿಲ್ಕ್ ಅಂದ್ರೆ ನಾವು ತುಂಬಾ ಸರಿ ನೋಡಿ, ಹಾಲನ್ನ ನಾವು ಗ್ಯಾಸ್ ಮೇಲೆ ಇಟ್ಟಾಗ ಏನಾಗತ್ತೆ, ಅದು ಉಕ್ಕಿ ಬರೋ ಚಾನ್ಸ್ ತುಂಬಾ ಇರುತ್ತೆ. ಪ್ರತಿದಿನ ಎಲ್ಲರ ಮನೇಲೂ ಇದಾಗತ್ತೆ ಅಲ್ವಾ. ಬಟ್ ನೀವು ಮಿಲ್ಕ್ ಅನ್ನ ಇದ್ರಲ್ಲಿ ಇಟ್ಟಾಗ ಏನಾಗತ್ತೆ, ಅದು ಬಾಯ್ಲ್ ಆಗ್ತಾ ಇರುತ್ತೆ, ಹೊರಗಡೆ ಬಂದು ಚಲ್ಲಲ್ಲ. ಸೊ ಅಲ್ಲೇ ಬಾಯ್ಲ್ ಆಗ್ತಾ ಇರುತ್ತೆ. ನೀವು ಅಂದ್ರೆ ಮಿಲ್ಕ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ತುಂಬಾ ಯೂಸ್ ಆಗುತ್ತೆ ಅದು. ನೆಕ್ಸ್ಟ್ ನೋಡಿ, ದೋಸಾ ಚಪಾತಿ ಆಪ್ಷನ್ ಇದೆ. ಸೊ ನಾವು ಅದನ್ನ ಮಾಡುವಾಗ ಈ ಆಪ್ಷನ್ ಅನ್ನ ಕ್ಲಿಕ್ ಮಾಡ್ಕೊಳ್ಬಹುದು. ಹಾಗೆ ಫ್ರೈ, ಏನಾದ್ರೂ ಸಬ್ಜಿ ಮಾಡ್ತಾ ಇದೀವಿ ಅಥವಾ ಏನಾದ್ರೂ ಫ್ರೈ ಮಾಡ್ತಾ ಇದೀವಿ ಅಂತಾದ್ರೆ ಫ್ರೈ ಆಪ್ಷನ್ ಅನ್ನ ಕ್ಲಿಕ್ ಮಾಡ್ಕೊಳ್ಬೇಕು. ಮತ್ತೆ ಸ್ಲೋ ಕುಕ್ ಅಂತ ಇದೆ. ಕೆಲವೊಂದ್ಸರಿ ನೋಡಿ ನಮ್ಗೆ ಬೇರೆ ಕೆಲಸಗಳ ಜೊತೆ ನಾವು ಮಾಡ್ತಾ ಇರ್ತೀವಿ ಅಲ್ವಾ, ಅದು ಸ್ಲೋ ಆಗಿ ಕುಕ್ ಆಗ್ತಾ ಇರ್ಲಿ ಅಂತ ಇರುವಾಗ ನಾವು ಸ್ಲೋ ಕುಕ್ ಅನ್ನ ಇಟ್ಕೊಳ್ಬಹುದು. ಮತ್ತೆ ಇಡ್ಲಿಗೆ ಅಂತ ಬೇರೆ ಆಪ್ಷನ್ ಇದೆ, ಕರಿ ಮಾಡುವಾಗ ಅಂತ ಇದೆ, ಮತ್ತೆ ಬಾಯ್ಲ್, ನಾವು ನೀರು ಇದೆಲ್ಲ ಬಾಯ್ಲ್ ಮಾಡ್ಕೊಳ್ಳುವಾಗ ಈ ಆಪ್ಷನ್ ಅನ್ನ ಕ್ಲಿಕ್ ಮಾಡ್ಕೊಳ್ಬಹುದು. ಬಾಯ್ಲ್ ಆಗೋದಕ್ಕೆ ಕೂಡ ತುಂಬಾ ಚೆನ್ನಾಗಾಗತ್ತೆ. ಮತ್ತೆ ಇದನ್ನ ಮೇಂಟೈನ್ ಮಾಡೋದು ಕೂಡ ತುಂಬಾ ಸುಲಭ. ಮತ್ತೆ ನಾವು ಹೇಗೆ ಮೇಂಟೈನ್ ಮಾಡ್ತೀವಿ ಅಷ್ಟದು ಬಾಳಕೆ ಬರುತ್ತೆ ಅಲ್ವಾ. ಸೊ ಕೆಲವೊಂದ್ಸರಿ ನಾವು ಟೀ ಎಲ್ಲ ಮಾಡಿದಾಗ ಏನಾಗುತ್ತೆ, ಅದು ಉಕ್ಕಿ ಚಲ್ಲೋಗ್ಬಿಡತ್ತೆ. ನಾವು ಟೈಮ್ ಸೆಟ್ ಮಾಡಿರೋದೇನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಆ ತರ ಮಾಡಿದಾಗ ಆವಾಗ ಏನಾಗುತ್ತೆ, ಸೊ ನಾವು ಇಮ್ಮಿಡಿಯೇಟ್ ಆಗಿ ಒಂದು ಬಟ್ಟೆಯಿಂದ ನೀಟಾಗಿ ಒರೆಸಿ ಇಟ್ಕೊಳ್ಬೇಕಾಗುತ್ತೆ. ನಾವು ತುಂಬಾ ಹೊತ್ತಿನವರೆಗೆ ಅದನ್ನ ಹಾಗೆ ಇಟ್ಟಾಗ ಏನಾಗುತ್ತೆ, ಇದು ಒಂದ್ ಸ್ವಲ್ಪ ಹೀಟ್ ಇರುತ್ತೆ ಅಲ್ವಾ ನಾವು ಮಾಡಿರುವಾಗ. ಸೊ ಅದೇನಾಗುತ್ತೆ, ಅದೆಲ್ಲ ಅಬ್ಸಾರ್ಬ್ ಆಗ್ಬಿಟ್ಟು ಬೇಗ ಹಾಳಾಗೋ ಚಾನ್ಸ್ ಇರುತ್ತೆ. ಸೊ ನೀಟಾಗಿ ನೀವು ಆ ತರ ಆದ ತಕ್ಷಣ ಒರೆಸಿ ರೆಡಿ ಮಾಡಿ ಇಟ್ಕೊಳ್ಬೇಕು. ಮತ್ತೆ ನೆಕ್ಸ್ಟ್ ಏನಂದ್ರೆ, ಮತ್ತೆ ನೋಡಿ ಕೆಳಗಡೆಗೆ ಈ ತರ ಒಂದು ಫ್ಯಾನ್ ಇರುತ್ತೆ. ಈ ಫ್ಯಾನ್ ಅನ್ನ ನಾವು ವೀಕ್ಲಿ ಒನ್ಸ್ ಕ್ಲೀನ್ ಮಾಡ್ಕೊಳ್ಬೇಕು. ಈ ತರ ಕ್ಲೀನ್ ಮಾಡ್ಕೊಂಡ್ರೆ ಮಾತ್ರನೇ ಅದು ಅಂದ್ರೆ ಇದು ಜಾಸ್ತಿ ಬ್ಲಾಕ್ ಆಗ್ಬಿಡುತ್ತೆ. ಇಲ್ಲ ಅಂದ್ರೆ ಅಲ್ವಾ, ನಮ್ಗೆ ಕಿಚನ್ ನಲ್ಲಿ ನಾವು ಎಕ್ಸಾಸ್ಟ್ ಫ್ಯಾನ್ ಎಲ್ಲ ಇಟ್ಕೋತೀವಿ ಅಲ್ವಾ, ಅದೇ ತರನೇ ವರ್ಕ್ ಆಗುತ್ತೆ. ಸೊ ಈ ಫ್ಯಾನ್ ಅನ್ನ ನೀಟಾಗಿ ಕ್ಲೀನ್ ಮಾಡ್ತಾ ಇರ್ಬೇಕು. ಮತ್ತೆ ಬ್ಯಾಕ್ ಸೈಡ್ ಅಲ್ಲಿ ಈ ತರ ಚಿಕ್ಕದ ಸ್ಟ್ಯಾಂಡ್ ಇರ್ಬೇಕು. ಯಾಕಂದ್ರೆ ನಾವು ಈ ತರ ಇಟ್ಟಾಗ ಏನಾಗುತ್ತೆ, ಅದು ಏರ್ ಎಲ್ಲ ಸರಿಯಾಗಿ ಹೋಗೋದಕ್ಕೆ ಹೆಲ್ಪ್ ಆಗುತ್ತೆ ಅಲ್ವಾ. ಫ್ಯಾನ್ಗೂ ಎಲ್ಲ ನೀಟಾಗಿ ವರ್ಕ್ ಮಾಡೋದಕ್ಕಾಗತ್ತೆ.
ಸೊ ಈಗ ನೋಡಿ ಇಷ್ಟು ಮೇಂಟೆನೆನ್ಸ್ ಹೇಗ್ ಮಾಡೋದು ಅಂತ ಆಯ್ತು. ಮತ್ತೆ ಇನ್ನೊಂದು ಥಿಂಗ್ ಏನಂದ್ರೆ ಇದಕ್ಕೆ ನಾವು ಎಲ್ಲಾ ಪಾತ್ರೆಗಳನ್ನು ಇಡೋದಕ್ಕೆ ಆಗಲ್ಲ. ಮತ್ತೆ ನೋಡಿ ಈ ತರ ಏನು ಬ್ಯಾಕ್ ಸೈಡ್ ಅಲ್ಲಿ ಫುಲ್ ಹೀಗೆ ರೌಂಡ್ ಶೇಪ್ ಅಲ್ಲಿ ಇರುತ್ತೆ ಅಲ್ವಾ, ಈ ತರ ಇರೋ ಪಾತ್ರೆನ ನಾವು ಇದರಲ್ಲಿ ಇಡಕ್ ಆಗಲ್ಲ. ಯಾಕಂದ್ರೆ ಅದು ಹೀಟ್ ತಗೊಳಲ್ಲ ಈ ತರ ರೌಂಡ್ ಶೇಪ್ ಅಲ್ಲಿ ಇದ್ರೆ. ಮತ್ತೆ ಏನಂದ್ರೆ ಈ ತರ ನೋಡಿ ಫುಲ್ ಫ್ಲಾಟ್ ಆಗಿ ಇರ್ಬೇಕು. ಈ ತರ ಇಂಡಕ್ಷನ್ಗೆ ಯಾವಾಗ್ಲೂ ಅಷ್ಟೇ ಫುಲ್ ಫ್ಲಾಟ್ ಆಗಿ ಇರುವಂತಹ ಪಾತ್ರೆಗಳನ್ನೇ ತಗೊಳ್ಬೇಕು. ಮತ್ತೆ ಏನಂದ್ರೆ ಇದಕ್ಕಿಂತ ಹೊರಗಡೆ ಬರಬಾರ್ದು. ನೋಡಿ ನೋಡಿ ಇದೆಲ್ಲ ನೀಟಾಗಿ ಇದ್ರ ಒಳಗಡೆನೆ ಸೆಟ್ ಆಗುತ್ತೆ ಅಲ್ವಾ. ನಾನು ಆಗ್ಲೇ ಹೇಳಿದೆ ಇದ್ರ ಒಳಗಡೆ ಮಾತ್ರ ಹೀಟ್ ತಗೊಳುತ್ತೆ, ಇದು ಹೊರಗಡೆಗೆ ಹೀಟ್ ಬರಲ್ಲ. ಸೊ ಈ ತರ ನಾವು ಇಟ್ಟಾಗ ಏನಾಗುತ್ತೆ, ಇದು ಚೆನ್ನಾಗಿ ಹೀಟ್ ಆಗಿ ಬಾಯ್ಲ್ ಆಗೋದಾಗ್ಲಿ ಅಥವಾ ಕುಕ್ ಆಗೋದಾಗ್ಲಿ ತುಂಬಾ ಚೆನ್ನಾಗಾಗತ್ತೆ. ಮತ್ತೆ ನೋಡಿ ಈ ತರ ಪಾತ್ರೆಗೆ ನೀವು ಇಲ್ಲಿ ಒಂದು ಚಿಕ್ಕದು ಫ್ಲಾಟ್ ಇದೆ ಅಂತ ಹೇಳ್ಬೋದು. ಬಟ್ ಏನಾಗತ್ತೆ ಗೊತ್ತಾ, ಇದು ತುಂಬಾ ಚಿಕ್ಕದಿರುತ್ತೆ. ಮತ್ತೆ ಏನಂದ್ರೆ ಇದು ಹೀಟ್ ಆಗೋದಕ್ಕೆ ಇಷ್ಟೇ ಕಡಿಮೆ ಜಾಗ ಹಿಡಿಸುತ್ತೆ ಅಲ್ವಾ. ಈ ಕಡೆ ಎಲ್ಲ ಫುಲ್ ರೌಂಡ್ ಬಂದಿರುತ್ತೆ, ಸೊ ಬೇಗ ಹೀಟ್ ಆಗಲ್ಲ. ಮತ್ತೆ ತುಂಬಾ ತೆಳು ಇರುವಂತಹ ಪಾತ್ರೆನ ನೀವು ಇದಕ್ಕೆ ಯೂಸ್ ಮಾಡಬಾರ್ದು, ಯಾಕಂದ್ರೆ ತುಂಬಾ ಬೇಗ ಅದು ಏನಾಗುತ್ತೆ ಇದಕ್ಕೆ ಬರ್ನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಈ ತರ ದಪ್ಪ ತಳ ಇರುವಂತಹ ಫ್ಲಾಟ್ ಪಾತ್ರೆನೆ ನೀವು ಇದಕ್ಕೆ ಯೂಸ್ ಮಾಡ್ಬೇಕಾಗತ್ತೆ. ಫ್ರೆಂಡ್ಸ್, ನಿಮ್ಗೆ ಇನ್ನೂ ಏನಾದ್ರೂ ಒಂದ್ ಸ್ವಲ್ಪ ಕನ್ಫ್ಯೂಷನ್ ಇದೆ ಇದು ಅಂತಾದ್ರೆ ಇದರಲ್ಲಿ ಹೇಗೆ ಅಡುಗೆ ಮಾಡ್ಬೇಕು ಹೇಳೋದಿನ ನಾನು ಇನ್ನೊಂದಿನ ಕಂಪ್ಲೀಟ್ ಆಗಿ ತೋರಿಸ್ಕೊಡ್ತೀನಿ. ಹೇಗೆ ಏನೇನೆಲ್ಲ ಹೇಗೆ ಕುಕ್ ಮಾಡ್ಬೋದು ಇದರಲ್ಲಿ ಹೇಳ್ಕೊಂಡು. ಫ್ರೆಂಡ್ಸ್, ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನೆಲ್ ನ ನೋಡ್ತಾ ಇದ್ದೀರಿ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವಿಡಿಯೋಸ್ ಗಳನ್ನೆಲ್ಲ ನೀವು ನನ್ನ ಚಾನೆಲ್ ನಲ್ಲಿ ನೋಡ್ಕೊಳ್ಬಹುದು. ಸದ್ಯ ಮತ್ತೆ ಇಂಡಕ್ಷನ್ ನಲ್ಲಿ ಅಡುಗೆ ಮಾಡೋದನ್ನ ಕೂಡ ನೋಡ್ಕೊಳ್ಬಹುದು. ಫ್ರೆಂಡ್ಸ್, ಈಗ ಒಂದ್ಸರಿ ನಾವು ಕಿಚನ್ಗೆ ಹೋಗಿ ಬರೋಣ ಬನ್ನಿ. ಈಗ ನೋಡಿ ನಾನು ಮೇನ್ ಸ್ವಿಚ್ಚನ್ನು ಆನ್ ಮಾಡಿದ್ದೀನಿ. ಆಮೇಲೆ ಈ ಥರ ಬ್ಲಿಂಕ್ ಆಗ್ತಾ ಇರುತ್ತೆ. ಸೊ ಪುನಃ ನಾವು ಒಂದು ಆನ್ ಬಟನನ್ನು ಪ್ರೆಸ್ ಮಾಡಿದಾಗ ಬ್ಲಿಂಕ್ ಆಗೋದು ಸ್ಟಾಪ್ ಆಗುತ್ತೆ. ಆಮೇಲೆ ಮ್ಯಾನ್ಯುಯಲನ್ನು ಚೂಸ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ನಮಗೆ ಎಷ್ಟು ಹೀಟ್ ಬೇಕು ಅಂತ ನೋಡಿಕೊಂಡು ಸೆಟ್ ಮಾಡಬೇಕು. ಈಗ ನೋಡಿ ನಾನು 500 ಇಟ್ಟಿದ್ದೀನಿ. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಪಾತ್ರೆಗೆ. ಸೊ 500 ಇಟ್ಟಾಗ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ ಇದು ಬಾಯ್ಲ್ ಆಗೋದಕ್ಕೆ. ಓಕೆ, ಸೊ ನೋಡೋಣ, 1-2 ನಿಮಿಷ ಇದನ್ನು ನೋಡಿಬಿಟ್ಟು ನೋಡಿ ಒಂದು ಸಾರಿ ನಾನು ಕೈ ಹಾಕಿ ನೋಡ್ತಾ ಇದ್ದೀನಿ. ಹೂ ಬಿಸಿ ಅಂತ ನಾವೇನು ಹೇಳ್ತೀವಿ ಅಲ್ವಾ, ಜಸ್ಟ್ ವಾರ್ಮ್ ಆಗಿದೆ ವಾಟರ್. ಸೊ ಆಮೇಲೆ ನಾನು ಒಂದು ಸ್ವಲ್ಪ ಜಾಸ್ತಿ ಮಾಡಿದೆ ನೋಡಿ, ಪ್ಲಸ್ ಮಾರ್ಕನ್ನು ನಾವು ಪ್ರೆಸ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ ಹೀಟು. ಸೊ 700 ಅನ್ನು ಇಟ್ಟಾಗ ತುಂಬ ಬೇಗ ನೀರು ಬಾಯ್ಲ್ ಆಯಿತು. ಸೊ ನಮಗೆ ಅದನ್ನು ಯೂಸ್ ಮಾಡ್ತಾ ಹೋದಂಗೆ ಕೆಲವಷ್ಟುಗಳು ಐಡಿಯಾ ಬರ್ತವೆ, ಹೇಗೆ ಏನು ಎಷ್ಟಿಟ್ಟರೆ ಕರೆಕ್ಟ್ ಆಗುತ್ತೆ ಹೇಳೋದೆಲ್ಲ. ಹಾಗೆ ಹಿಂಗೆ ನೋಡಿ ಒಂದು ಕಪ್ಗೆ ನಾನು ಹಾಕ್ತಾ ಇದ್ದೀನಿ. ಎಷ್ಟು ಹಾಟ್ ವಾಟರ್ ರೆಡಿ ಆಯ್ತಲ್ವಾ. ಸೊ ಅದೇ ರೀತಿ ನಾವು ಮಿಲ್ಕ್ಗೆ ಇದಕ್ಕೆಲ್ಲ ಸೆಟ್ ಮಾಡ್ಬೋದು. ನೋಡಿ ಈಗ ಸ್ಟೇಬಲ್ ಆಯ್ತಲ್ವಾ ಆನ್ ಮಾಡಿದ ತಕ್ಷಣ. ಆಮೇಲೆ ಮೆನುನ ಪ್ರೆಸ್ ಮಾಡಿದಾಗ ಇಲ್ಲಿ ಮ್ಯಾನ್ಯುಯಲ್ ಬರುತ್ತೆ. ಮ್ಯಾನ್ಯುಯಲ್ದಲ್ಲಿ ನಿಮಗೆ ಯಾವ್ದು ಬೇಕು, ಈಗ ನೀವೇನು ಮಿಲ್ಕ್ ಇಡ್ತೀರಿ ಅಂತಂದರೆ ನೋಡಿ ಎರರ್ ಅಂತ ತೋರಿಸ್ತಾ ಇದೆ, ಈ ಅಂತ ಬರ್ತಾ ಇದೆ, ಬ್ಲಿಂಕ್ ಆಗ್ತಾ ಇದೆ ಅಲ್ವಾ. ಸೊ ಆವಾಗ ನಾವು ಪಾತ್ರೆನ ಇನ್ನೂ ಇಟ್ಟಿಲ್ಲ, ಆವಾಗ ಎರರ್ ತೋರಿಸುತ್ತೆ. ಆಮೇಲೆ ನೋಡಿ ನಾನು ಪುನಃ ಮ್ಯಾನ್ಯುಯಲನ್ನು ಪ್ರೆಸ್ ಮಾಡಿದಾಗ ಮಿಲ್ಕ್ಗೆ ಈಗ ಸೆಲೆಕ್ಟ್ ಆಯಿತು. ಸೊ ನಿಮ್ಗೆ ಯಾವ ಐಟಮನ್ನು ಮಾಡ್ತಾ ಇದ್ದೀರಿ ಅದಕ್ಕೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ನೋಡಿ ಈಗ ಮಿಲ್ಕು ಬಾಯ್ಲ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಇದೇ ರೀತಿ ನೋಡಿ ದೋಸೆ ತವ ಕೂಡ ನಾವು ಇಟ್ಕೊಳ್ಬಹುದು. ದೋಸೆ ತವಕ್ಕೂ ಅಷ್ಟೇ ಕೆಳಗಡೆ ನೋಡಿ ಈ ತರ ಇರುತ್ತೆ ಅಲ್ವಾ, ಆ ತರ ಇದ್ರೆ ನಾವು ದೋಸೆ ತವ ಕೂಡ ಇದ್ರ ಮೇಲೆ ಇಟ್ಕೊಂಡು ದೋಸೆನ ಮಾಡೋದಕ್ಕಾಗತ್ತೆ. ಸೊ ಇದರಲ್ಲೂ ಅಷ್ಟೇ ನಮಗೆ ದೋಸೆ ಚಪಾತಿ ಎಲ್ಲ ಆಪ್ಷನ್ ಇದೆ ಅಲ್ವಾ. ನಾವು ಮ್ಯಾನ್ಯುಯಲನ್ನು ಅಂದರೆ ಮೆನುನ ಕ್ಲಿಕ್ ಮಾಡಿಬಿಟ್ಟು ಆವಾಗ ಪುನಃ ಪ್ರೆಸ್ ಮಾಡ್ತಾ ಹೋದಂಗೆ ಒಂದೊಂದೇ ಸೆಲೆಕ್ಟ್ ಆಗ್ತಾ ಬರುತ್ತೆ. ದೋಸೆ ಚಪಾತಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಈಗ ನೋಡಿ ಎಷ್ಟು ಬೇಗ ಫುಲ್ ಹೀಟ್ ಆಯಿತು ದೋಸೆ ತವ, ನೋಡಿದ್ರಿ ಅಲ್ವಾ. ಫ್ರೆಂಡ್ಸ್, ಇವತ್ತಿನ ಈ ಇಂಡಕ್ಷನ್ ಸ್ಟೋವ್ ಬಗೆಗಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಗೊತ್ತೇ ಇದೆ ಅಲ್ವಾ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.